ಕುಂಚಿಟಿಗ ಜನಾಂಗದಲ್ಲಿ ಅರಸನವರು ಅರಸರ ಕುಲ ಅತ್ಯಂತ ಪ್ರಮುಖ ಮತ್ತು ಗೌರವಾನ್ವಿತ ಕುಲಗಳಲ್ಲಿ ಒಂದು. ಹೆಸರೇ ಸೂಚಿಸುವಂತೆ ಈ ಕುಲದವರಿಗೆ ಐತಿಹಾಸಿಕವಾಗಿ ಆಡಳಿತ ಮತ್ತು ನಾಯಕತ್ವದ ಹಿನ್ನೆಲೆ ಇದೆ ಎಂಬ ನಂಬಿಕೆ ಗಾಢವಾಗಿದೆ. ಅರಸನವರ ಕುಲದ ಬಗ್ಗೆ ಇರುವ ಕೆಲವು ಪ್ರಮುಖ ಮಾಹಿತಿಗಳು ಇಲ್ಲಿವೆ. ಐತಿಹಾಸಿಕ ಹಿನ್ನೆಲೆ ಮತ್ತು ಆಳ್ವಿಕೆ. ಕುಂಚಿಟಿಗ ಸಮುದಾಯದ ಮೂಲಪುರುಷ ಎನ್ನಲಾದ ಹುಚ್ಚಪ್ಪಗೌಡರ ಪರಂಪರೆಯಲ್ಲಿ ಆಡಳಿತಾತ್ಮಕ ಜವಾಬ್ದಾರಿಗಳನ್ನು ಹೊತ್ತವರು ಅರಸರು ಅಥವಾ ಅರಸನವರು ಎಂದು ಗುರುತಿಸಲ್ಪಟ್ಟರು. ಸಂಪ್ರದಾಯದ ಪ್ರಕಾರ ಈ ಕುಲದವರು ಹಿಂದೆ ಸಣ್ಣಪುಟ್ಟ ಪಾಳೆಪಟ್ಟುಗಳನ್ನು ಅಥವಾ ಪ್ರಾಂತ್ಯಗಳನ್ನು ಸಮಂತರಾಜರಾಗಿ ಅಥವಾ ಸ್ಥಳೀಯ ನಾಯಕರಾಗಿ ಆಳ್ವಿಕೆ ನಡೆಸುತ್ತಿದ್ದರು. ಇವರು ಯುದ್ಧಕಲೆ ಮತ್ತು ನ್ಯಾಯ ತೀರ್ಮಾನಗಳಲ್ಲಿ ಪ್ರವೀಣರಾಗಿದ್ದು ಸಮುದಾಯದ ರಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಕುಲದ ವಿಶೇಷತೆ. ಕುಂಚಿಟಿಗರಲ್ಲಿರುವ 48 ಅಥವಾ 101 ಕುಲಗಳಲ್ಲಿ ಅರಸನವರ ಕುಲಕ್ಕೆ ಮೊದಲ ಪ್ರಾಶಸ್ತ್ಯ ಅಥವಾ ಗೌರವ ನೀಡುವ ಪದ್ಧತಿ ಕೆಲವು ಕಡೆ ಇದೆ. ಇವರನ್ನು ದೊಡ್ಡ ಕುಲ ಎಂದು ಕರೆಯುವುದುಂಟು, ಏಕೆಂದರೆ ಇವರು ಆಡಳಿತದ ಚುಕ್ಕಾಣಿ ಹಿಡಿದಿದ್ದವರು ಎಂಬ ಹೆಗ್ಗಳಿಕೆ ಇದೆ. ದೈವ ಮತ್ತು ಆಚರಣೆಗಳು. ಅರಸನವರ ಕುಲದವರು ಹೆಚ್ಚಾಗಿ ತಿರುಪತಿ ತಿಮ್ಮಪ್ಪ, ವೆಂಕಟೇಶ್ವರ ಅಥವಾ ಸ್ಥಳೀಯ ವೀರಭದ್ರಸ್ವಾಮಿಯನ್ನು ತಮ್ಮ ಕುಲದೈವವಾಗಿ ಆರಾಧಿಸುತ್ತಾರೆ. ಈ ಕುಲದವರು ತಮ್ಮ ಸಂಪ್ರದಾಯ ಮತ್ತು ಶಿಸ್ತಿಗೆ ಹೆಚ್ಚು ಒತ್ತು ನೀಡುತ್ತಾರೆ. ಸಾಮಾಜಿಕ ಸ್ಥಾನಮಾನ. ಹಿಂದೆ ಇವರು ಊರಿನ ಗೌಡರಾಗಿ ಪಟೇಲರಾಗಿ ಗ್ರಾಮದ ಆಡಳಿತವನ್ನು ನಡೆಸುತ್ತಿದ್ದರು. ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ಮತ್ತು ಊರಿನ ಜನರನ್ನು ಒಗ್ಗೂಡಿಸುವ ಗುಣ ಇವರಲ್ಲಿ ಪರಂಪರೆಯಿಂದ ಬಂದಿದೆ ಎಂದು ಹೇಳಲಾಗುತ್ತದೆ. ಕರ್ನಾಟಕದ ಪ್ರಮುಖ ಕೃಷಿಕ ಸಮುದಾಯಗಳಲ್ಲಿ ಒಂದಾದ ಕುಂಚಿಟಿಗ ಜನಾಂಗವು ತನ್ನದೇ ಆದ ವಿಶಿಷ್ಟ ಇತಿಹಾಸ ಮತ್ತು ಪರಂಪರೆಯನ್ನು ಹೊಂದಿದೆ. ಈ ಸಮುದಾಯದಲ್ಲಿ ಕಂಡುಬರುವ 101 ಕುಲಗಳಲ್ಲಿ ಅರಸನವರ ಕುಲ ಅತ್ಯಂತ ಪ್ರಮುಖವಾದುದು. ಹೆಸರೇ ಸೂಚಿಸುವಂತೆ ಈ ಕುಲದವರು ಐತಿಹಾಸಿಕವಾಗಿ ಆಡಳಿತಗಾರರಾಗಿ, ರಕ್ಷಕರಾಗಿ ಮತ್ತು ನಾಯಕರಾಗಿ ಗುರುತಿಸಿಕೊಂಡವರು. ಕುಂಚಿಟಿಗ ಪರಂಪರೆಯಲ್ಲಿ ಈ ಕುಲಕ್ಕೆ ಅತ್ಯುನ್ನತ ಗೌರವ ಮತ್ತು ಸ್ಥಾನಮಾನವಿದೆ. ಕುಂಚಿಟಿಗರು ಉತ್ತರ ಭಾರತದಿಂದ ದಕ್ಷಿಣಕ್ಕೆ ವಲಸೆ ಬಂದವರು ಎಂಬುದು ಐತಿಹಾಸಿಕ ನಂಬಿಕೆ. ಈ ವಲಸೆಯ ಸಂದರ್ಭದಲ್ಲಿ ಜನಾಂಗವನ್ನು ಮುನ್ನಡೆಸಲು ನಾಯಕತ್ವದ ಅಗತ್ಯವಿತ್ತು. ಆಗ ಆಡಳಿತಾತ್ಮಕ ಜವಾಬ್ದಾರಿಯನ್ನು ಹೊತ್ತು ಶಿಸ್ತು ಮತ್ತು ರಕ್ಷಣೆಯನ್ನು ಒದಗಿಸಿದವರು ಈ ಅರಸನವರ ಕುಲದ ಪೂರ್ವಜರು. ಹಿಂದಿನ ಕಾಲದಲ್ಲಿ ಕರ್ನಾಟಕದ ತುಮಕೂರು, ಚಿತ್ರದುರ್ಗ ಮತ್ತು ಶಿರಾ ಪ್ರಾಂತ್ಯದ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಸಣ್ಣಪುಟ್ಟ ಪಾಳೆಪಟ್ಟುಗಳನ್ನು ಸಮಂತರಾಜರಾಗಿ ಅಥವಾ ಸ್ಥಳೀಯ ನಾಯಕರಾಗಿ ಆಳ್ವಿಕೆ ನಡೆಸಿದ ಇತಿಹಾಸ ಇವರಿಗಿದೆ. ಇವರು ಕೇವಲ ರಾಜಕೀಯವಾಗಿ ಮಾತ್ರವಲ್ಲದೆ ಸಾಮಾಜಿಕವಾಗಿ ನ್ಯಾಯಾಧೀಶರಂತೆ ಕಾರ್ಯನಿರ್ವಹಿಸುತ್ತಿದ್ದರು. ಗ್ರಾಮದ ಹಿರಿಯರಾಗಿ ಅಥವಾ ಗೌಡರಾಗಿ ನ್ಯಾಯ ತೀರ್ಮಾನ ಮಾಡುವ ಅಧಿಕಾರ ಇವರಿಗೆ ಇರುತ್ತಿತ್ತು. ಕುಂಚಿಟಿಗ ಸಮುದಾಯದ ಸಮಾರಂಭಗಳಲ್ಲಿ, ವಿಶೇಷವಾಗಿ ಹಬ್ಬ ಹರಿದಿನಗಳಲ್ಲಿ ಅಥವಾ ಧಾರ್ಮಿಕ ಆಚರಣೆಗಳಲ್ಲಿ ಅರಸನವರ ಕುಲದವರಿಗೆ ಮೊದಲ ತಾಂಬೂಲ ಅಥವಾ ಅಗ್ರಪೂಜೆ ನೀಡುವ ಪದ್ಧತಿ ಅನೇಕ ಕಡೆ ಇಂದಿಗೂ ಚಾಲ್ತಿಯಲ್ಲಿದೆ. ಇದು ಅವರ ಆಡಳಿತಾತ್ಮಕ ಹಿನ್ನೆಲೆಗೆ ಸಲ್ಲುವ ಗೌರವವಾಗಿದೆ. ಕುಲದೈವ. ಈ ಕುಲದವರು ಸಾಮಾನ್ಯವಾಗಿ ವೀರಭದ್ರಸ್ವಾಮಿ ಅಥವಾ ವೆಂಕಟೇಶ್ವರನನ್ನು ತಿರುಪತಿ ತಿಮ್ಮಪ್ಪ ತಮ್ಮ ಆರಾಧ್ಯ ದೈವವಾಗಿ ಪೂಜಿಸುತ್ತಾರೆ. ನಾಯಕತ್ವದ ಗುಣ. ಈ ಕುಲದ ಜನರಲ್ಲಿ ಪರಂಪರೆಯಿಂದಲೇ ಧೈರ್ಯ, ದಾನಗುಣ ಮತ್ತು ಜನರನ್ನು ಒಗ್ಗೂಡಿಸುವ ನಾಯಕತ್ವದ ಗುಣಗಳು ರಕ್ತಗತವಾಗಿ ಬಂದಿವೆ ಎಂದು ಹೇಳಲಾಗುತ್ತದೆ. ಸಾಮಾಜಿಕ ಕೊಡುಗೆ. ಅರಸನವರ ಕುಲದವರು ಆಳ್ವಿಕೆ ನಡೆಸುತ್ತಿದ್ದ ಕಾಲದಲ್ಲಿ ಕೆರೆ-ಕಟ್ಟೆಗಳನ್ನು ಕಟ್ಟಿಸುವುದು, ಧರ್ಮಶಾಲೆಗಳನ್ನು ನಿರ್ಮಿಸುವುದು ಮತ್ತು ಕೃಷಿಗೆ ಪ್ರೋತ್ಸಾಹ ನೀಡುವುದರಲ್ಲಿ ಮುಂಚೂಣಿಯಲ್ಲಿದ್ದರು. ಇಂದಿಗೂ ಈ ಕುಲದ ಅನೇಕರು ರಾಜಕೀಯ, ಶಿಕ್ಷಣ ಮತ್ತು ಸಮಾಜ ಸೇವೆಯಲ್ಲಿ ಸಕ್ರಿಯರಾಗಿದ್ದು ತಮ್ಮ ಪೂರ್ವಜರ ಆಡಳಿತಾತ್ಮಕ ಪರಂಪರೆಯನ್ನು ಮುಂದುವರಿಸುತ್ತಿದ್ದಾರೆ. ಒಟ್ಟಾರೆಯಾಗಿ ಹೇಳುವುದಾದರೆ ಅರಸನವರ ಕುಲವು ಕುಂಚಿಟಿಗ ಜನಾಂಗದ ಹೆಮ್ಮೆಯ ಸಂಕೇತ. ಇತಿಹಾಸದಲ್ಲಿ ಅರಸರಾಗಿ ಪ್ರಜೆಗಳನ್ನು ಪಾಲಿಸಿದ ಈ ಕುಲದವರು ಇಂದು ಕೂಡ ಸಮಾಜದ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ.